ನಮ್ಮ ಗುಬ್ಬಿ ಹುಲಿ ಅಂತಾನೆ ಹೆಸರುವಾಸಿ ಆಗಿರುವಂಥ ವಾಸಣ್ಣನವ್ರಿಗೆ ಒಂದು ಯಾವುದೋ ಮಿನಿಸ್ಟ್ರ್ ಪೋಸ್ಟನ್ನು ಕೊಡಬೇಕು. ಒಂದು DCM ಆದರೂ ಈಗ ಅವರು ಅರ್ಹರಿದ್ದಾರೆ ಆ ಪೋಸ್ಟ್ ಮಾಡಲಿಕ್ಕೆ. 100% SR ಶ್ರೀನಿವಾಸ್ಗೆ ಸಚಿವ ಸ್ಥಾನ ಕೊಡಲೇಬೇಕು. ಗುಬ್ಬಿ ತಾಲೂಕಿನಲ್ಲಿ ಕಾಂಗ್ರೆಸ್ಸು ತಲೆ ಎತ್ತಿ 35 ವರ್ಷ ಆಗಿತ್ತು. SR ಶ್ರೀನಿವಾಸ್ ಬಂದ ಮೇಲೆ ಕಾಂಗ್ರೆಸ್ ತಲೆ ಎತ್ತಿದ್ದು. ಸತತವಾಗಿ 5 ವರ್ಷದಿಂದ ಅವರು ಶಾಸಕರಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೋಲಿಲ್ಲದ ಸರ್ದಾರ ಅಂತೇಳಿ ಅವರು ಆಯ್ಕೆ ಆಗಿದ್ದಾರೆ. ಮತ್ತು ಅವ್ರಿಗೆ ಈ ಸರಿ ಕೊಡಲೇಬೇಕು ಅವ್ರಿಗೆ. ಯಾಕೆಂದರೆ ಅವಾಗಲೂ ಒಂದು ಸರಿ ಕೊಟ್ಟರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡಬೇಕು. ತಮಾಷೆ ಮಾತೇನಲ್ಲ ಸರ್, ಒಂದು ಸರಿ ಗೆದ್ರೆ ಇನ್ನೊಂದು ಸರಿ ಗೆಲ್ಲೋದು ತುಂಬ ಕಷ್ಟ ಇದೆ ಇವತ್ತಿನ ರಾಜಕಾರಣದಲ್ಲಿ. 5 ಸರಿ ಕಂಟಿನ್ಯೂಸ್ ಆಗಿ ಅವರು ಇಂಡಿಪೆಂಡೆಂಟು, JDS, ಈ ಕಾಂಗ್ರೆಸ್ಸು ಗೆಲ್ತವ್ರೆ ಅಂದರೆ ಜನಾಭಿಪ್ರಾಯ ಅವ್ರಿಗೆ ಇರೋದ್ರಿಂದ ಗೆಲ್ತವ್ರೆ ಸರ್. 25 ವರ್ಷದಿಂದ ಶಾಸಕರಾಗಿರೋದ್ರಿಂದ ಅವ್ರಿಗೆ ಒಳ್ಳೆಯ ಅನುಭವ ಇದ್ದರೆ ಅನುಭವಿಗೆ ಕೊಡೋದು ಸೂಕ್ತ. ಈಗ ಗುಬ್ಬಿಯಲ್ಲಿ ನಮ್ಮ ವಾಸಣ್ಣವರು ಅತಿ ಹೆಚ್ಚಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ಬೇಡಿಕೆ ಏನಂದರೆ, ನಮ್ಮ ಗುಬ್ಬಿ ಹುಲಿ ಅಂತಾನೆ ಹೆಸರುವಾಸಿ ಆಗಿರುವಂಥ ವಾಸಣ್ಣನವ್ರಿಗೆ ಒಂದು ಯಾವುದೋ ಮಿನಿಸ್ಟ್ರ್ ಪೋಸ್ಟನ್ನು ಕೊಡಬೇಕು. ಒಂದು DCM ಆದರೂ ಈಗ ಅವರು ಅರ್ಹರಿದ್ದಾರೆ ಆ ಪೋಸ್ಟ್ ಮಾಡಲಿಕ್ಕೆ. ನನ್ನ ಒಂದು ಏನಂದರೆ ಇದ್ರದ್ದು ಒಂದು ಪೋಸ್ಟ್ ಕೊಟ್ಟರೆ ನಮಗೆ ಭಾಳ ಇಷ್ಟ ಆಗುತ್ತೆ. ಯಾವುದೋ ನಾವು ಸಚಿವರದ್ದು ಒಂದು ಪೋಸ್ಟ್ ಕೊಡಬೇಕು ಅಂತ ನಮ್ಮ ಬೇಡಿಕೆ. ಯಾವ ಖಾತೆ ಕೊಟ್ಟರೆ ಬೆಸ್ಟ್ ಸರ್ ಅವ್ರಿಗೆ? ಸರ್ DCM ಕೊಡಿ ಸರ್, ಕೊಳ್ಳಿ ಬಿಡಿ ಸರ್. ಒಂದು 4 ಇದೆಯಲ್ಲ, DCM ಅರ್ಹರಿದ್ದಾರೆ ಸರ್? ಇದ್ದಾರೆ ಸರ್, 100% ಮಾಡ್ತಾರೆ ಸರ್. 100%, 100% ಮಾಡ್ತಾರೆ ಸರ್. ಪರಮೇಶ್ವರ್ ಎಲ್ಲ ಇದ್ದಾರಲ್ಲ ಸರ್, ಅಂತ ನಾಯಕರನ್ನು ಬಿಟ್ಟು ಇವ್ರಿಗೆ ಕೊಡ್ತಾರೆ ನಾನು? ಇವರು ಅರ್ಹರಿದ್ದಾರೆ ಸರ್, ಮಾಡ್ತಾರೆ, ಮಾಡ್ಕೊಂಡು ಬಂದಿದ್ದಾರೆ. ಗುಬ್ಬಿ ನೋಡಿ ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ಆಗಿದೆ ಆಲ್ರೆಡಿ. ಒಂದು ಎಲ್ಲ ರೋಡ್ಗಳು ಮಾಡಿಸಿದ್ದಾರೆ. ಯಾವುದೇ ಕೆಲಸ ಇದ್ರೂ ಮಾಡಿಕೊಡೋಕ್ಕೆ ಹಿಂದೆ ಜರುಗಲ್ಲ. ಪ್ರತಿಯೊಂದು ಕೆಲಸನೂ ಮಾಡಿಕೊಡ್ತಾರೆ. ಹಾಗಾಗಿ ನಾವು ಮೊದಲಿಂದನೂ ವಾಸಣ್ಣವ್ರ ಫಾಲೋವರ್ಸೇನೆ. 100% ಮಾಡೇ ಮಾಡ್ತಾರೆ ಅನ್ನೋ ಇದು ಕಾನ್ಫಿಡೆನ್ಸ್ ಇದೆ. ಮಿನಿಸ್ಟರ್ ಆದರೆ ಗುಬ್ಬಿಗೆ ಏನು ಅಭಿವೃದ್ಧಿ ಕೇಳ್ತೀರಾ ಸರ್ ನೀವು? ಪ್ರಥಮವಾಗಿ ಮೇಜರ್ ಆಗಿರುವಂಥ ವರ್ಕು, ಮೇಜರ್ ಆಗಿರುವಂಥವ್ರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾರೆ ಸರ್ ಅವರು. ಈಗ ಅದೇ ಬೇಕು ಇದೇ ಬೇಕು ಅಂಥದ್ದು ಯಾವುದೂ ಇಲ್ಲ. ಯಾಕಂದರೆ ನೋಡಿ, ರೋಡ್ಸ್ ಎಲ್ಲ ಕಂಪ್ಲೀಟ್, ಗುಬ್ಬಿ ರೋಡ್ಸ್ ಎಲ್ಲ ಕಂಪ್ಲೀಟ್. ಈಗ BH ರೋಡ್ ನಡೀತಾ ಇದೆ ಕೆಲಸ. ಈಗ ಬೇರೆ ಇನ್ನೇನು ಯಾವುದಾನ 1-2 ಫ್ಯಾಕ್ಟ್ರಿಗಳು ಹಾಕಿರೋ ಗುಬ್ಬಿಲಿರೋಂಥ ಈಗ ಬರೋವಂಥ ಯಂಗ್ಸ್ಟರ್ಸ್ಗೋಸ್ಕರ ಯಾವುದಾನ ಒಂದು ಕೆಲಸಕ್ಕಾದರೂ ಒಂದು ಇದಾಗುತ್ತೆ ಅಂತೇಳಿ ಯಾವುದಾನ ಒಂದು ಒಳ್ಳೆ 2 ಕಂಪ್ನಿ ತಗೊಂಬಂದರೆ ಗುಬ್ಬಿಗೆ ಯಾವುದಾನ ಒಂದು ಫ್ಯಾಕ್ಟ್ರಿಗಳು ಮಾಡಿಸಿದ್ರೆ ಒಂಚೂರು ಜನಗಳಿಗೆ ಅನುಕೂಲ ಆಗುತ್ತೆ.